Hello friends, I welcome you to the question and answer session of the poem Upagupta with summary. So first question, why did Upagupta wake up startled? ಉಪಗುಪ್ತ ಬೆಚ್ಚಿ ಬಿದ್ದು ಎಚ್ಚರಗೊಳ್ಳಲು ಏಕೆ ಪ್ರಾರಂಭಿಸಿದರು? ವೆನ್ ಉಪಗುಪ್ತ ವಾಸ್ ಸ್ಲೀಪಿಂಗ್, ಸೊ ಉಪಗುಪ್ತ ಅವರು ನಿದ್ದೆ ಮಾಡ್ತಿದ್ದಾಗ ಆಲ್ ಆಫ್ ಎ ಸಡನ್ ಇದ್ದಕ್ಕಿದ್ದಂಗೆ ಎ ಗರ್ಲ್ಸ್ ಫೀಟ್, ಒಬ್ಬಳು ಹುಡುಗಿದು ಕಾಲು ಟಚ್ಡ್ ಹಿಸ್ ಬ್ರೆಸ್ಟ್, ಸೊ ಅವ್ರ ಎದೆ ಭಾಗನ ಟಚ್ ಮಾಡ್ತು. ಆಲ್ಸೋ ದ ಲೈಟ್ ಆಫ್ ದ ಲ್ಯಾಂಪ್ ಇನ್ ಹರ್ ಹ್ಯಾಂಡ್, ಅವಳ ಕೈಯಲ್ಲಿದ್ದಂಥ ದೀಪ ಸ್ಪ್ಲ್ಯಾಶ್ಡ್ ಆನ್ ಹಿಸ್ ಐಸ್, ಅದರ ಬೆಳಕು ಅವ್ರ ಕಣ್ಣಿಗೆ ರಾಚಿತು. ಸೊ ಉಪಗುಪ್ತ ವೋಕಪ್ ಸ್ಟಾರ್ಟೆಡ್. ಹಾಗಾಗಿ ಇವೆರಡು ಕಾರಣಗಳಿಂದ ಅವರು ಬಿದ್ದು ಎದ್ರು ಹೇಳ್ತಾ ಇದ್ದಾರೆ. ದ ಡ್ಯಾನ್ಸಿಂಗ್ ಗರ್ಲ್ ವಾಸ್ ರಿಚ್, ನೃತ್ಯ ಮಾಡುವ ಹುಡುಗಿ ಶ್ರೀಮಂತಳಾಗಿದ್ದಳು. ಡು ಯು ಅಗ್ರಿ ವಿತ್ ದಿಸ್ ಒಪಿನಿಯನ್? ಈ ಅಭಿಪ್ರಾಯನ ನೀವು ಸಮರ್ಥಿಸ್ತೀರಾ, ಒಪ್ತೀರಾ? ಜಸ್ಟಿಫೈ ಯುವರ್ ಆನ್ಸರ್ ಬೈ ಕೋಟಿಂಗ್ ದ ಟೆಕ್ಸ್ಟ್. ಸೊ ಈ ನಮ್ಮ ಏನು ಆನ್ಸರ್ ಇದೆ ಅದನ್ನು ಪಠ್ಯವನ್ನು ಉಲ್ಲೇಖಿಸಿ ಸಮರ್ಥಿಸಬೇಕು. ಓಕೆ, ಲೆಟ್ಸ್ ಸಿ. ಐ ಅಗ್ರಿ ವಿತ್ ದಿಸ್ ಒಪಿನಿಯನ್. ಸೊ ನಾನು ಈ ಅಭಿಪ್ರಾಯನ ಒಪ್ತೀನಿ. ಅವಳು ರಿಚ್ ಗರ್ಲ್. ಶಿ ವಾಸ್ ಪ್ರೌಡ್ ಆಫ್ ಹರ್ ಬ್ಯೂಟಿ, ಯೂತ್ ಆ್ಯಂಡ್ ವೆಲ್ತ್. ಅವಳಿಗೆ ಅವಳ ಸೌಂದರ್ಯ, ಅವಳ ಯೌವನ ಮತ್ತು ಸಂಪತ್ತಿನ ಬಗ್ಗೆ ಹೆಮ್ಮೆ ಇತ್ತು. ಹರ್ ಫೀಟ್ ವರ್ ದೋಸ್ ಟಿಂಕ್ಲಿಂಗ್ ವಿತ್ ಆ್ಯಂಕ್ಲೆಟ್ಸ್. ಸೊ ಅವಳ ಪಾದಗಳಲ್ಲಿ ಗೆಜ್ಜೆಗಳು ಒಂಥರ ಸೌಂಡ್ ಮಾಡ್ತಿದ್ವು, ಗಲ್ ಗಲ್ ಅಂತಿದ್ವು. ಸೊ ಫಸ್ಟ್ ಆಫ್ ಆಲ್ ಗೆಜ್ಜೆ ಹಾಕಿದ್ಲು ಅನ್ನೋದು ಇಲ್ಲಿ ಇಂಪಾರ್ಟೆಂಟು. ದಿಸ್ ಮೀನ್ಸ್ ಹರ್ ಚೈನ್ಸ್ ಅರೌಂಡ್ ದ ಆ್ಯಂಕ್ಲೆಟ್ಸ್ ವರ್ ಮೇಕಿಂಗ್ ಎ ಪ್ಲೆಸೆಂಟ್ ಮೆಟಾಲಿಕ್ ಸೌಂಡ್. ಗೆಜ್ಜೆ ಗಲ್ ಗಲ್ ಅಂತಿತ್ತು. ಶಿ ವಾಸ್ ಸ್ಟಾರ್ಡ್ ವಿತ್ ಜ್ಯುವೆಲ್ಸ್. ಅವಳು ಆಭರಣಗಳನ್ನ ಧರಿಸಿದ್ಲು. ದೇ ವರ್ ಶೈನಿಂಗ್ ಲೈಕ್ ಸ್ಟಾರ್ಸ್. ಸೊ ಅವು ನಕ್ಷತ್ರಗಳಂತೆ ಹೊಳಿತಿತ್ತು. ಸೊ ಅಟ್ಲೀಸ್ಟ್ ಒಂದು ಆ ಗೆಜ್ಜೆ ಮತ್ತು ಆಭರಣಗಳು ಇವೆಲ್ಲ ಅವಳ ಒಂದು ರಿಚ್ನೆಸ್ನ ತೋರಿಸಿತು. ವೈ ಡು ಯು ಥಿಂಕ್ ಅಸೆಟಿಕ್ ಡಿಡ್ ನಾಟ್ ಅಕ್ಸೆಪ್ಟ್ ದ ಇನ್ವಿಟೇಷನ್ ಆಫ್ ದ ಡ್ಯಾನ್ಸಿಂಗ್ ಗರ್ಲ್? ತಪಸ್ವಿಯವರು ನೃತ್ಯ ಹುಡುಗಿಯ ಆಹ್ವಾನವನ್ನು ಏಕೆ ಸ್ವೀಕರಿಸಲಿಲ್ಲ ಎಂದು ನೀವು ಭಾವಿಸುತ್ತೀರಿ? ಇದು ಕ್ವಶನ್. ದ ಅಸೆಟಿಕ್ ಉಪಗುಪ್ತ ವಾಸ್ ಒನ್ ಆಫ್ ದ ಡಿಸೈಪಲ್ ಆಫ್ ಬುದ್ಧ. ತಪಸ್ವಿ ಉಪಗುಪ್ತ ಅವರು ಬುದ್ಧನ ಒನ್ ಆಫ್ ದ ಶಿಷ್ಯ. ಹಿ ವಾಸ್ ಲೀಡಿಂಗ್ ಎ ಸಿಂಪಲ್, ಪ್ರಿನ್ಸಿಪಲ್ ಬೇಸ್ಡ್, ಸ್ಟ್ರಿಕ್ಟ್ ಬುದ್ಧಿಸ್ಟ್ ಮಾಂಕ್ ಲೈಫ್. ಅವರು ಬೌದ್ಧ ಸನ್ಯಾಸಿಯಾಗಿದ್ದರಿಂದ ಸೊ ಆ ಕಟ್ಟುನಿಟ್ಟಿನ ಆಚಾರ ವಿಚಾರದ ಸರಳ ತತ್ವಾಧಾರಿತ ಜೀವನವನ್ನು ನಡೆಸ್ತಿದ್ದರು. ಹಿ ನೆವರ್ ಗಾಟ್ ಸ್ಟಕ್ ಟು ದ ಮೆಟೀರಿಯಲ್ ವರ್ಲ್ಡ್. ಅವ್ರಿಗೆ ಈ ಭೌತಿಕ ಪ್ರಪಂಚದ ಯಾವುದೇ ಒಂದು ಅಟ್ಯಾಚ್ಮೆಂಟ್ ಇರಲಿಲ್ಲ. ಸಿನ್ಸ್ ದ ಗರ್ಲ್ ವಾಸ್ ಹ್ಯಾವಿಂಗ್ ಲೈಫ್ ಆಫ್ ಮೆಟೀರಿಯಲಿಸ್ಟಿಕ್ ವರ್ಲ್ಡ್, ಈ ನೃತ್ಯಗಾತಿ ಈ ಒಂದು ಭೌತಿಕ ಪ್ರಪಂಚದ ಒಂದು ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ದರಿಂದ ಅಸೆಟಿಕ್ ಡಿಡ್ ನಾಟ್ ಅಕ್ಸೆಪ್ಟ್ ದ ಇನ್ವಿಟೇಷನ್ ಆಫ್ ದ ಡ್ಯಾನ್ಸಿಂಗ್ ಗರ್ಲ್. ಸೊ ಈ ತಪಸ್ವಿ ನೃತ್ಯ ಹುಡುಗಿಯ ಆಹ್ವಾನವನ್ನು ಸ್ವೀಕರಿಸಲಿಲ್ಲ. ಹೌ ಈಸ್ ದ ಸ್ಪ್ರಿಂಗ್ ಸೀಸನ್ ಡಿಸ್ಕ್ರೈಬ್ಡ್ ಇನ್ ದ ಪೋಯಮ್? ಕವಿತೆಯಲ್ಲಿ ವಸಂತ ಋತುವನ್ನು ಹೇಗೆ ವಿವರಿಸಲಾಗಿದೆ? ಇನ್ ದ ಸ್ಪ್ರಿಂಗ್ ದ ಬ್ರಾಂಚಸ್ ಆಫ್ ದ ವೇ ಸೈಡ್ ಟ್ರೀಸ್ ವರ್ ಫುಲ್ ಆಫ್ ಬ್ಲಾಸಮ್. ವಸಂತ ಋತುವಿನಲ್ಲಿ ಬೀದಿಯ ಮರಗಳ ಕೊಂಬೆಗಳು ಹೂವುಗಳಿಂದ ತುಂಬಿದ್ದವಂತೆ. ಗೇ ನೋಟ್ಸ್ ಆಫ್ ದ ಫ್ಲ್ಯೂಟ್ ವರ್ ಫ್ಲೋಟಿಂಗ್ ಇನ್ ದ ವಾರ್ಮ್ ಸ್ಪ್ರಿಂಗ್ ಏರ್ ಫ್ರಮ್ ಅಫಾರ್. ಕೊಳಲಿನ ಹರ್ಷಚಿತ್ತದಿಂದ ಸಂಗೀತಮಯ ಸ್ವರ ದೂರದಿಂದ ಬೆಚ್ಚಗಿನ ವಸಂತ ಗಾಳಿಯಲ್ಲಿ ತೇಲಿ ಬರುತ್ತಿತ್ತಂತೆ. ದಿಸ್ ಈಸ್ ಹೌ ಸ್ಪ್ರಿಂಗ್ ಈಸ್ ಡಿಸ್ಕ್ರೈಬ್ಡ್ ಇನ್ ದಿಸ್ ಪೋಯಮ್. ಈ ರೀತಿ ಈ ಕವಿತೆಯಲ್ಲಿ ವಸಂತ ಋತುವನ್ನು ವರ್ಣಿಸಲಾಗಿದೆ. ದ ಟೈಮ್ ಅಟ್ ಲಾಸ್ಟ್ ಹ್ಯಾಸ್ ಕಮ್ ಟು ವಿಸಿಟ್ ಯು. ವಾಟ್ ಯು ಅಂಡರ್ಸ್ಟ್ಯಾಂಡ್ ಬೈ ದಿಸ್? ಸಮಯ ಕೊನೆಗೆ ನಿಮ್ಮನ್ನು ಭೇಟಿ ಮಾಡಲು ಬಂದಿದೆ. ಇದರಿಂದ ನೀವು ಏನು ಅರ್ಥ ಮಾಡಿಕೊಳ್ಳುತ್ತೀರಿ? ಇನ್ ದ ಫಸ್ಟ್ ಮೀಟ್ ಉಪಗುಪ್ತ ಪ್ರಾಮಿಸ್ಡ್ ದ ಡ್ಯಾನ್ಸಿಂಗ್ ಗರ್ಲ್ ಟು ವಿಸಿಟ್ ಹರ್ ವೆನ್ ದ ಟೈಮ್ ರೈಪ್ಸ್. ಸೊ ಮೊದಲ ಭೇಟಿಯಲ್ಲಿ ಸಮಯ ಮಾಗಿದಾಗ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಉಪಗುಪ್ತ ಅವರು ನೃತ್ಯ ಹುಡುಗಿಗೆ ಭರವಸೆ ನೀಡಿದರು. ಶಿ ವಾಸ್ ಲೈಯಿಂಗ್ ಆಫ್ಟರ್ ಅಬೌಟ್ ಅನ್ ಇಯರ್, ಸುಮಾರು ಒಂದು ವರ್ಷದ ನಂತರ ಹಿ ಮೀಟ್ಸ್ ಹರ್, ಅವರು ಅವಳನ್ನ ಮೀಟ್ ಮಾಡ್ತಾರೆ. ಶಿ ವಾಸ್ ಲೈಯಿಂಗ್ ಆನ್ ದ ಗ್ರೌಂಡ್, ಅವಳು ನೆಲದ ಮೇಲೆ ಮಲಗಿದ್ದಳು. ಹರ್ ಬಾಡಿ ವಾಸ್ ಸ್ಪಾಟೆಡ್ ವಿತ್ ಸೋರ್ಸ್ ಆಫ್ ಸ್ಮಾಲ್ ಪಾಕ್ಸ್. ಅವಳ ದೇಹವು ಸಿಡುಬು, ಕಲೆ ಮತ್ತು ನೋವಿನಿಂದ ಬಾಧಿತವಾಗಿತ್ತು. ಉಪಗುಪ್ತ ಸ್ಯಾಟ್ ಬೈ ಹರ್ ಸೈಡ್ ಅಂಡ್ ಟುಕ್ ಹರ್ ಹೆಡ್ ಆನ್ ಹಿಸ್ ನೀಸ್. ಉಪಗುಪ್ತ ಅವರು
ಅವಳ ಪಕ್ಕದಲ್ಲಿ ಕುಳಿತು ಅವಳ ತಲೆಯನ್ನು ಅವರ ಮೊಣಕಾಲುಗಳ ಮೇಲೆ ಇಟ್ಟುಕೊಂಡರು. ಹಿ ಗೇವ್ ಹರ್ ವಾಟರ್ ಆ್ಯಂಡ್ ಮೇಡ್ ಹರ್ ಲಿಪ್ಸ್ ವೆಟ್. ಅವರು ಅವಳಿಗೆ ನೀರು ಕೊಟ್ಟು ಅವಳ ತುಟಿಗಳನ್ನು ಒದ್ದೆಯಾಗಿ ಮಾಡಿದರು. ಹಿ ಅಪ್ಲೈಡ್ ಹರ್ ಬಾಡಿ ವಿತ್ ಸ್ಯಾಂಡಲ್ ಬಾಮ್. ಅವರು ಅವಳ ದೇಹವನ್ನು ಸ್ಯಾಂಡಲ್ ಬಾಮ್ನಿಂದ ಹಚ್ಚಿದರು. ದ ಡ್ಯಾನ್ಸಿಂಗ್ ಗರ್ಲ್ ಆಸ್ಕ್ಡ್ ಹೂ ಹಿ ವಾಸ್. ಸೊ ಆ ನೃತ್ಯಗಾತಿ ಹುಡುಗಿ ಕೇಳ್ತಾಳೆ, ನೀವು ಯಾರು? ದ ಮರ್ಸಿಫುಲ್ ಒನ್. ಸೊ ನೀವು ಯಾರು ಕರುಣಾಮಯಿ ಅಂತ ಕೇಳ್ತಾಳೆ. ಹಿ ರಿಪ್ಲೈಡ್, ಅವ್ರು ಹೇಳ್ತಾರೆ, ದ ಟೈಮ್ ಅಟ್ ಲಾಸ್ಟ್ ಹ್ಯಾಸ್ ಕಮ್ ಟು ವಿಸಿಟ್ ಯು, ಐ ಆಮ್ ಹಿಯರ್. ಸಮಯ ಕೊನೆಗೆ ನಿಮ್ಮನ್ನು ಭೇಟಿ ಮಾಡಲು ಬಂದಿದೆ, ಅದಕ್ಕಾಗಿ ನಾನು ಇಲ್ಲಿದ್ದೇನೆ. ದಿಸ್ ಮೀನ್ಸ್ ಹಿ ವಾಸ್ ಟ್ರೂ ಟು ಹಿಸ್ ವರ್ಡ್ಸ್. ಸೊ ಮೊದಲನೇ ಭೇಟಿಯಲ್ಲೇ ಅವರು ಹೇಳ್ದಂಗೆ ಅವರು ಸಮಯ ಕಾಲ ಪಕ್ವವಾದಾಗ ಬಂದು ಮೀಟ್ ಮಾಡ್ತಾರೆ. ಸೊ ಹಾಗಾಗಿ ಉಪಗುಪ್ತ ಅವರು ತನ್ನ ಮಾತುಗಳಿಗೆ ಬದ್ಧವಾಗಿದ್ದಾರೆ. ಈಗ ಸಮ್ಮರಿನ ನೋಡೋಣ. The poem Upagupta describes the greatness of saintly way of living and the decomposing nature of material life. ಸೊ ಇಲ್ಲಿ ಈ ಕವಿತೆಯಲ್ಲಿ ಸಂತ ಜೀವನ ವಿಧಾನ ಏನಿದೆ ಅದರ ಹಿರಿಮೆಗಳು, ಹಾಗೆ ಈ ಭೌತಿಕ ಜೀವನ ಏನಿದೆ ಅದಕ್ಕೆ ಅಟ್ಯಾಚ್ ಆದವರು ಹೇಗೆ ಕೊಳಿತಾರೆ, ಹೇಗೆ ಹಾಳಾಗ್ತಾರೆ ಅನ್ನೋದರ ಸ್ವರೂಪನ ವಿವರಿಸುತ್ತೆ. ಇಟ್ ಸ್ಟಾರ್ಟ್ಸ್ ವಿತ್ ದ ಅಮೇಝಿಂಗ್ ಬ್ಯೂಟಿ ಆಫ್ ದ ಡ್ಯಾನ್ಸಿಂಗ್ ಗರ್ಲ್, ಹರ್ ರಿಚ್ನೆಸ್ ಆ್ಯಂಡ್ ಹರ್ ಪೀಕ್ ಯೂತ್, ಆಲ್ ರಿಲೇಟೆಡ್ ಟು ಮೆಟೀರಿಯಲ್ ಲೈಫ್. ಸೊ ಇಲ್ಲಿ ಸ್ಟಾರ್ಟ್ ಆಗೋದು ಆ ನೃತ್ಯ ಮಾಡುವ ಹುಡುಗಿ, ಅವಳ ಅದ್ಭುತ ಸೌಂದರ್ಯ, ಅವಳ ಶ್ರೀಮಂತಿಕೆ, ಅವಳ ಯೌವನ, ಇದ್ರ ಜೊತೆ ಪ್ರಾರಂಭ ಆಗುತ್ತೆ. ಇವೆಲ್ಲವುದು ಭೌತಿಕ ಜೀವನಕ್ಕೆ ಸಂಬಂಧಿಸಿದ ವಿಷಯ. ದ ಡ್ಯಾನ್ಸಿಂಗ್ ಗರ್ಲ್ ಕಮ್ಸ್ ಟು ಉಪಗುಪ್ತ ಆನ್ ಎ ಡಾರ್ಕ್ ನೈಟ್ ಆ್ಯಂಡ್ ಇನ್ವೈಟ್ಸ್ ಹಿಮ್ ಟು ಹರ್ ಹೌಸ್. ಸೊ ಈ ಡ್ಯಾನ್ಸಿಂಗ್ ಗರ್ಲ್ ಏನು ಮಾಡ್ತಾಳೆ, ಒಂದು ರಾತ್ರಿ ಅವನ ಹತ್ರಕ್ಕೆ ಬಂದು ಅವ್ರ ಮನೆಗೆ ಕರೀತಾಳೆ. ಉಪಗುಪ್ತ ರಿಜೆಕ್ಟ್ಸ್ ಹರ್ ಕರೆಂಟ್ ಇನ್ವಿಟೇಷನ್. ಸೊ ಅವಳ ಆ ಟೈಮ್ನಲ್ಲಿ ಏನು ಕರೆದ್ಲು ಅದನ್ನು, ಇಲ್ಲ ನೀನು ಪಾಡಗೆ ನೀನು ಹೋಗಮ್ಮ ಅಂತ ಹೇಳ್ಬಿಟ್ಟು ರಿಜೆಕ್ಟ್ ಮಾಡ್ತಾರೆ. ಬಟ್ ಹಿ ಸೇಸ್ ವೆನ್ ದ ಟೈಮ್ ಈಸ್ ರೈಪ್ ಐ ವಿಲ್ ಕಮ್ ಟು ಯು. ಆದರೆ ಅವರು ಇವತ್ತು ಬೇಡ, ಇನ್ನೊಂದು ದಿನ ಒಂದು ಕಾಲ ಪಕ್ವ ಆಗುತ್ತೆ, ಅವತ್ತು ಖಂಡಿತ ನಾನು ನಿನ್ನ ಹತ್ರಕ್ಕೆ ಬರ್ತೀನಿ. ಶಿ ಈಸ್ ಪ್ರೌಡ್ ಆಫ್ ಹರ್ ಯೂತ್ ಆ್ಯಂಡ್ ಬ್ಯೂಟಿ. ಸೊ ಅವಳು ಅವಳ ಯೌವನ ಮತ್ತು ಸೌಂದರ್ಯಕ್ಕೆ ಹೆಮ್ಮೆ ಪಡ್ತಿದ್ಲು. ಶಿ ಮೀಟ್ಸ್ ಉಪಗುಪ್ತ ಅಗೈನ್ ಆಫ್ಟರ್ ಎ ಲಾಂಗ್ ಟೈಮ್ ವೆನ್ ಶಿ ಈಸ್ stricken with smallpox and is thrown out of the city. ಸೊ ಸರಿಸುಮಾರು 1 ವರ್ಷಗಳ ನಂತರ ಅವಳಿಗೆ ಸಿಡುಬು ರೋಗ ಬಂದು ಆ ಸಾಂಕ್ರಾಮಿಕ ಕಾಯಿಲೆಯಿಂದ ಆ ಊರಿನವರೆಲ್ಲ ಸೇರಿಕೊಂಡವಳನ್ನ ಆಚೆಗೆ ಹಾಕಿರ್ತಾರೆ ಸಿಟಿಯಿಂದ. ಆ ಟೈಮಲ್ಲಿ ಮೀಟ್ ಆಗ್ತಾರೆ. ಉಪಗುಪ್ತ ಕಮ್ಸ್ ಟು ಹರ್ ಆ್ಯಂಡ್ ಕಾಮ್ಡ್ ಆ್ಯಂಡ್ ಸೋದಡ್ ಹರ್. ಸೊ ಅವರ ಮಗ ಅವಳನ್ನ ಮೀಟ್ ಮಾಡಿ ಸೊ ಅವಳನ್ನ ಶಾಂತಗೊಳಿಸ್ತಾರೆ. ಹಿ ಫೆಲ್ಟ್ ದಟ್ ಇಟ್ ಈಸ್ ದ ರೈಟ್ ಟೈಮ್ ಟು ವಿಸಿಟ್ ಹರ್. ಸೊ ಅವ್ರಿಗನ್ಸುತ್ತೆ ಈ ಟೈಮಲ್ಲಿ ಅವಳನ್ನ ಮೀಟ್ ಮಾಡ್ತಾ ಇರೋದು ಕರೆಕ್ಟು, ಅವಳಿಗೆ ಬೇಕಾಗಿತ್ತು, ಈ ರೀತಿಯ ಒಂದು ಸಾಂತ್ವನ ಬೇಕಾಗಿತ್ತು ಅಂತ ಭಾವಿಸ್ತಾರೆ. ವಿ ಕ್ಯಾನ್ ಥಿಂಕ್ ದಟ್ ಸೈಂಟ್ಲಿ ಲೈಫ್ ಈಸ್ ಸಿಂಪಲ್, ಲವಿಂಗ್ ಆ್ಯಂಡ್ ಪೀಸ್ಫುಲ್. ಸೊ ಈ ಸಂತರ ಜೀವನ ಏನಿದೆ ಅದು ಸರಳ, ಪ್ರೇಮಮಯ ಮತ್ತು ಶಾಂತಿಯುತ ಅಂತ ಭಾವಿಸ್ಬೋದು. ಇಟ್ ಡಸ್ ನಾಟ್ ಚೇಂಜ್ ಟು ಮಚ್. ಸೊ ಇವರ ಈ ಪ್ರೇಮಮಯ ಅಥವಾ ಶಾಂತಿಯುತ ಅಥವಾ ಸರಳತೆ ಇದು ಯಾವುದೂ ಹೆಚ್ಚು ಬದಲಾಗೋದಿಲ್ಲ. ಇಟ್ ಎಕ್ಸ್ಟೆಂಡ್ಸ್ ದ ಟ್ರೂ ಡಿವೈನ್ ಲವ್. ಇದು ನಿಜವಾದ ದೈವಿಕ ಪ್ರೀತಿಯನ್ನು ವಿಸ್ತರಿಸುತ್ತದೆ. ಐ ಹ್ಯಾವ್ ನಾಟ್ ಸೀನ್ ಎನಿಬಡಿ ನವೇಡೇಸ್ ಹೂ ಟಚಸ್ ಎ ಸ್ಮಾಲ್ ಪಾಕ್ಸ್ ಅಫೆಕ್ಟೆಡ್ ಪರ್ಸನ್ ಆ್ಯಂಡ್ ಕನ್ಸೋಲ್ಸ್ ದೆಮ್. ಸೊ ಇತ್ತೀಚಿನ ದಿನಗಳಲ್ಲಿ ನಾವು ಈ ರೀತಿಯ ಜನಗಳನ್ನ ನೋಡಿರಲಿಕ್ಕಿಲ್ಲ. I think we should consider this as wonder of the world in humanitarian sense. ಸೊ ನಿಜ ಹೇಳಬೇಕಂದ್ರೆ ಇದನ್ನು ನಾವು ವಿಶ್ವದ ಒಂದು ಅದ್ಭುತ ಅಂತ ಪರಿಗಣಿಸಬೇಕು. ಸೊ ಮಾನವೀಯತೆಯ ಅರ್ಥದಲ್ಲಿ. ಯಾಕೆಂದರೆ ಈಗಿನ ಕಾಲದಲ್ಲಿ ಯಾರು ಹೋಗಿ ಆ ಥರ ಸಿಡುಬು ಬಂದಿರೋರಿಗೆ ಗಂಧ ಹಚ್ಚೋದು ಅವೆಲ್ಲ ಮಾಡೋದು ನಾವಂತೂ ನೋಡಿಲ್ಲ. ಆನ್ ದ ಅದರ್ ಹ್ಯಾಂಡ್, ಸೊ ಇನ್ನೊಂದು ಥರ ನೋಡಬೇಕಾದ್ರೆ ದ ರಿಚ್ನೆಸ್ ಆ್ಯಂಡ್ ಗ್ಲ್ಯಾಮರ್ ಫ್ರಮ್ ಜ್ಯುವೆಲ್ಸ್, ದ ಬ್ಯೂಟಿ ಆ್ಯಂಡ್ ದ ಅಸೋಸಿಯೇಟೆಡ್ ಯೂತ್ ಆರ್ ವಂಡರ್ಫುಲ್ ಇನಿಷಿಯಲಿ. ಆಭರಣಗಳು, ಅದರಿಂದ ಬರುವ ಶ್ರೀಮಂತಿಕೆ, ಸೌಂದರ್ಯ ಇವೆಲ್ಲ ಅದ್ಭುತವಾಗಿರುತ್ತೆ ಆರಂಭದಲ್ಲಿ. as the time goes, these things will deteriorate and causes mental agony.
ಸಮಯ ಕಳೆದಂತೆ ಈ ವಿಷಯಗಳು ಹಾಳಾಗ್ತಾ ಹೋಗುತ್ತೆ ಮತ್ತು ಮಾನಸಿಕ ಸಂಕಟವನ್ನು ಉಂಟು ಮಾಡುತ್ತವೆ. ಅಸೋಸಿಯೇಟೆಡ್ ಡಿಸೀಸಸ್ ಮೇಕ್ಸ್ ದ ಲೈಫ್ ವರ್ಸ್. ಇದ್ರ ಜೊತೆ ಬರ್ತಕ್ಕಂಥ ಕಾಯಿಲೆಗಳು ಜೀವನವನ್ನು ಇನ್ನಷ್ಟು ಹದಗೆಡಿಸುತ್ತವೆ. ದಿಸ್ ಇಸ್ ಎ ಟೋಟಲ್ ಇಂಬ್ಯಾಲೆನ್ಸ್ ಇನ್ ಲೈಫ್ ವಿತ್ ಎ ಸ್ಯಾಡ್ ಎಂಡ್. ಸೊ ಹಾಗಾಗಿ ಭೌತಿಕ ಜೀವನದ ಅಟ್ಯಾಚ್ಮೆಂಟ್ ಎಲ್ಲಿರುತ್ತೋ ಅವ್ರಿಗೆ ದುಃಖದ ಅಂತ್ಯದೊಂದಿಗೆ ಒಟ್ಟು ಒಂದು ಅಸಮತೋಲನವಾದ ಜೀವನವನ್ನು ನಡೆಸಿದಂಥ ಅನುಭವ ಸಿಗುತ್ತೆ.